everyone fine. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಮನೆಯಲ್ಲಿ ಲಕ್ಷ ಹಣ ಸಿಕ್ಕಿತ್ತು. ಯಾರ್ದಿ ಹಣ ಅಂತ ಒಂದು ಪ್ರಶ್ನೆ ಬಂದಿತ್ತು. ಆಗ ಮೋಹನ್ ರಾಜ್ದು ಹಣ ಅಂತ ದರ್ಶನ್ ಹೇಳಿದ್ರು ಅಂತ ಮಾಹಿತಿ. ಈ ಹಣ ನನಗೆ ಮೋಹನ್ ರಾಜ್ ಸಾಲ ಕೊಟ್ಟರು ಅಂತ. ಮೋಹನ್ ರಾಜ್ ಮಾಜಿ ಉಪಮೇಯರ್, ಅವರ ವಿಚಾರಣೆ ಇದೀಗ ಶುರುವಾಗಿದೆ. ಹೌದಾ, ಹಣ ಕೊಟ್ರ ನೀವು? ಏನು ವಿಚಾರಕ್ಕೆ ಹಣ ಕೊಟ್ರಿ? ಅಷ್ಟೊಂದು ನಗದು ಎಲ್ಲಿ ಬಂತು ಅಂತ. ಇದನ್ನು IT ಬಗ್ಗೆ ಪತ್ರ ಬರೀಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ರು ಅಂತ ಕಾಣುತ್ತೆ. ಆದರೆ ಇದೀಗ ಮೋಹನ್ ರಾಜ್ ಅಷ್ಟು ಪ್ರಮಾಣದ ಹಣವನ್ನು ದರ್ಶನ್ಗೆ ಕೊಡೋಕ್ಕೆ ಏನು ಕಾರಣ, ಈ ಒಂದು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ವಿಜಯನಗರದ ACP ಕಚೇರಿಯಲ್ಲಿ ಮೋಹನ್ ರಾಜ್ ವಿಚಾರಣೆ ಆಯಿತು. ನಟ ದರ್ಶನ್ಗೆ 40 ಲಕ್ಷ ಹಣ ಕೊಟ್ಟಿದ್ದು ಮೋಹನ್ ರಾಜ್ ಅಂತ ಮಾಹಿತಿ. 70 ಲಕ್ಷಕ್ಕಿಂತ ಅಧಿಕ ಹಣ ಸೀಸ್ ಮಾಡಿಕೊಂಡಿದ್ದರು ಪೊಲೀಸರು. ಕೊಲೆ ನಂತರ ನಟ ದರ್ಶನ್ ಹಣ ಪಡೆದಿದ್ರು ಅಂತ ಇರುವ ಒಂದು ಮಾಹಿತಿ. ಕೊಲೆ ಆದಮೇಲೆ ಇವರಿಂದ ಹಣ ತೊಗೊಂಡಿದ್ದಾರೆ ಅಂತ ಗೊತ್ತಿಲ್ಲ, ಏನು ಪರ್ಪಸ್ಗೋ ಏನೋ ನಮ್ಗೆ ಗೊತ್ತಿಲ್ಲ. ಆದರೆ ಇದೆಲ್ಲವೂ ಕೂಡ ಕಾಕತಾಳೀಯವಾಗಿ ಮ್ಯಾಚ್ ಆಗುತ್ತೆ. ಏನಾದರೂ ಕೊಲೆ ಕೇಸ್ ಮುಚ್ಚಾಕಬೇಕು ಅಂತ ಏನಾದರೂ ಇಂಥ ಕೆಲಸ ಮಾಡಿದ್ರಾ, ಹಣ ಸಹಾಯ ಪಡ್ಕೊಂಡಿದ್ರಾ, ಕೇಸ್ಗೆ ಸಂಬಂಧಪಟ್ಟಂತೆ ಪಡ್ಕೊಂಡಿದ್ರಾ, ಗೊತ್ತಿಲ್ಲ, ನಮಗೇನು ಗೊತ್ತಿಲ್ಲ ಇದ್ರ ಬಗ್ಗೆ. ಸೊ ಹಾಗಾಗಿ ಪೊಲೀಸರಿಗೂ ಇದು ಗೊತ್ತಿರಲ್ಲ, ಕೇಳಬೇಕಲ್ಲ ಅವರು. ಬನ್ನಿ ಮೋಹನ್ ರಾಜ್ ಅಂದರು. ಬನ್ನಿ ಮೋಹನ್ ರಾಜ್ ಮಾತಾಡಬೇಕು ಅಂದರು. ಕೆಲ ದಿನಗಳ ಕಾಲ ಮೋಹನ್ ರಾಜ್ ನಾಪತ್ತೆ, ಸಂಪರ್ಕಕ್ಕೆ ಸಿಗ್ತಾ ಇರಲಿಲ್ಲ. ಇದೀಗ ಇವತ್ತು ಬಂದು ವಿಚಾರಣೆಯನ್ನು ಫೇಸ್ ಮಾಡಿದ್ದಾರೆ. ಬರೀ ಮೋಹನ್ ರಾಜ್ ಮಾತ್ರನ ಅಲ್ಲ, ಡೆವಿಲ್ ನಿರ್ದೇಶಕ, ಡೆವಿಲ್ ಅಂತದ್ದು ಯಾವುದೋ ಸಿನಿಮಾ ಬರ್ತಾ ಇದೆಯಂತೆ ದರ್ಶನ್ದು. ಈ ಸಿನಿಮಾ ನಿರ್ದೇಶಕ ಮಿಲನಾ ಪ್ರಕಾಶ್ಗೂ ಕೂಡ ನೋಟಿಸ್ ಕೊಟ್ಟಿದ್ದರು ಪೊಲೀಸರು. ನೋಟಿಸ್ ಕೊಟ್ಟಿದ್ದ ಮೇಲೆ ಮಿಲನಾ ಪ್ರಕಾಶ್ ಇವತ್ತು ಬಂದು ವಿಚಾರಣೆಯನ್ನು ಫೇಸ್ ಮಾಡಿದ್ದಾರೆ. ACP ಚಂದನ್ ಮುಂದೆ ವಿಚಾರಣೆಗೆ ಹಾಜರಾಗಿದ್ದರು. ತನಿಖೆಗೆ ಏನು ಕಥೆ ಇದು, ಸಿನಿಮಾ ಸೆಟ್ಗೆ ಯಾವಾಗ ಬರ್ತಾಯಿದ್ರು, ಈ ಡೇಟಲ್ಲಿ ನೀವು ಎಷ್ಟು ಹೊತ್ತಿಗೆ ಶೂಟಿಂಗ್ ಫಿಕ್ಸ್ ಮಾಡ್ಕೊಂಡಿದ್ರಿ, ಏನಾಯಿತು ಕಥೆ ಅಂಥೇಳಿ ಎಲ್ಲ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿರ್ತಾರೆ. ಡೀಟೇಲ್ಸ್ ಕೊಡೋಕ್ಕೆ ಇದೀಗ ಸಂತೋಷ್ ಇದ್ದಾರೆ. ಸಂತೋಷ್, ಮಿಲನಾ ಪ್ರಕಾಶ್ ಮತ್ತು ಮೋಹನ್ ರಾಜ್ ಇವರನ್ನ ಈಗ ಕರೆದಿದ್ದಾರೆ, ವಿಚಾರಣೆ ಕೂಡ ಮಾಡಿರಬೇಕು ಒಂದು ಹಂತಕ್ಕೆ, ತನಿಖೆಯ ಒಂದು ಭಾಗವಾಗಿ. ಸೊ ಏನಾದರೂ ಗೊತ್ತಾಗಿದೆಯಾ ಪಾಯಿಂಟ್ಸ್ ಅಂತ? ರಮಕಾಂತ್, ಈಗಾಗಲೇ ಇಬ್ರು ಕೂಡ ನೋಟಿಸ್ ಅನ್ನ ಕೊಟ್ಟಿದ್ರೆ ಹಿನ್ನೆಲೆ ಮೊದಲು ಮಿಲನಾ ಪ್ರಕಾಶ್ ACP ಚಂದನ್ ಅವರ ಮುಂದೆ ಹಾಜರಾದ್ರು. ವಿಚಾರಣೆ ಮುಗಿಸ್ಕೊಂಡ್ ಬಂದ್ರೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡ್ಲಿಕ್ಕೆ ಅವರು ಮುಂದಾಗ್ಲಿಲ್ಲ. ನೋಟಿಸ್ ಕೊಟ್ಟಿದ್ರು, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಬರ್ಬೇಕಿತ್ತು. ಅವ್ರು ಏನ್ ಕೇಳಿದ್ರು ಅದೆಲ್ಲವನ್ನು ನಾನು ಹೇಳಿದ್ದೀನಿ ಅಂತ ಹೇಳಿ ಅಲ್ಲಿಂದ ಅವ್ರು ವಾಪಸ್ ಹೊರಟಿರುವಂತದ್ದು. ಆದ್ರೆ ಇನ್ಸಿಡೆಂಟ್ ಆದ ನಂತರ, ರೇಣುಕಾಸ್ವಾಮಿ ಹತ್ಯೆ ನಂತರ ದರ್ಶನ್ ಮೈಸೂರಿಗೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಅದನ್ನ ಸಂಪರ್ಕ ಮಾಡ್ಲಿಕ್ಕೆ ಪೊಲೀಸರು ಟ್ರೈ ಮಾಡೋದಂತ ಸಂದರ್ಭದಲ್ಲಿ ಈತ ಡೆವಿಲ್ ಸಿನಿಮಾ ಶೂಟಿಂಗ್ ಅಲ್ಲಿ ಇರ್ತಾನೆ ಅನ್ನೋ ಮಾಹಿತಿ ಇತ್ತು. ಹಾಗಾಗಿ ಈ ಹಿಂದೆ ಅಂದ್ರೆ ಇನ್ಸಿಡೆಂಟ್ ಆದ ರಾತ್ರಿ ಏನೋ ಇವ್ರದ್ದು ಒಂದು ತಂಡ ಮೈಸೂರಿಗೆ ಹೋಗಿತ್ತು ಅಂತ ಏನ್ ಹೇಳಲಾಗ್ತಾ ಇತ್ತು. ಸೊ ಅದ್ರ ಬಗ್ಗೆ ಇವ್ರಿಗೆ ಏನಾದ್ರು ಮಾಹಿತಿ ಇದೆಯಾ? ಅವ್ರಿಗೇನಾದ್ರು ದರ್ಶನ್ಗೆ ನೀವು ಕೊಟ್ಟಂತ ಏನು ರೂಮ್ಸ್ ಮಾಡ್ಕೊಟ್ಟಿರ್ಬೋದು, ಅಲ್ಲಿಗೇನಾದ್ರು ಯಾರು ಬಂದಿದ್ರಾ, ಸಂಪರ್ಕವನ್ನ ಮಾಡಿದ್ರಾ, ಶೂಟಿಂಗ್ ಸೆಟ್ ಹತ್ರ ಏನಾದ್ರು ಬಂದಿರಿ, ಈ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ? ಇಲ್ಲ ಇದ್ರ ಬಗ್ಗೆ ಏನಾದ್ರು ಹೇಳ್ಕೊಂಡಿದ್ರಾ ಇಲ್ಲ ಯಾರ ಜೊತೆನಾದ್ರು ಶೂಟಿಂಗ್ ಸೆಟ್ ಅಲ್ಲಿ? ಅದ್ರ ಜೊತೆಗೆ ದರ್ಶನ್ನ ಯಾವ ರೀತಿಯಾಗಿ ಹಾವಭಾವ ಇತ್ತು ಅಂತ, ಎಂದಿನಂತೆ ಏನಾದ್ರು ನಟನೆಗೆ ಅವರು ಸಹಕಾರವನ್ನು ಕೊಟ್ರ, ಇಲ್ಲ ಯಾವ್ದಾದ್ರು ಟೆನ್ಷನ್ ನಲ್ಲಿ ಇದ್ರ ಅನ್ನೋ ಆಯಾಮದಲ್ಲೂ ಕೂಡ ಅವ್ರಿಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿರುವಂತದ್ದು. ಅದೇ ರೀತಿಯಾಗಿ ಮೋಹನ್ ರಾಜ್ ಏನಿದೆ, ಈತ ಕಳೆದ ಬಾರಿ ನೋಟಿಸ್ ಕೊಟ್ಟಾಗ ವಿಚಾರಣೆಗೆ ಹಾಜರಿರಲಿಲ್ಲ, ಈ ಬಾರಿ ವಿಚಾರಣೆಗೆ ಹಾಜರಾಗಿರುವಂತದ್ದು. ಸೊ ಈತನು ಕೂಡ ಹಣ ದರ್ಶನ್ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಏನು ಮೋಹನ್ ರಾಜ್ ಅವರಿಂದ ನಂಗೆ ಹಣ ಬಂದಿರುವಂತದ್ದು, ಅದರ ಮೂಲವನ್ನ ಮೋಹನ್ ರಾಜ್ ಬಳಿ ಕೇಳಿರುವಂತದ್ದು. ಅಂದ್ರೆ ದರ್ಶನ್ಗೂ ನಿಮ್ಗೂ ಇರುವಂತಹ ವ್ಯವಹಾರ ಏನು, ಅವ್ರಿಗೆ ಯಾವ ಕಾರಣಕ್ಕಾಗಿ 40 ಲಕ್ಷ ಹಣವನ್ನು ಕೊಟ್ಟಿದ್ದೀರಾ, ಸೊ ಇದ್ರ ಹಿನ್ನೆಲೆ ಏನು, ಮತ್ತೆ ಹಣದ ಮೂಲ ಏನು, ಆಮೇಲೆ 40 ಲಕ್ಷ ಕ್ಯಾಶ್ ಇನ್ ರೂಪಲ್ಲಿ ಕೊಟ್ಟಿದ್ದೀರಾ, ನೀವು ಇಲ್ಲ ಬ್ಯಾಂಕ್ ಅಲ್ಲಿ ಕೊಟ್ಟಿದ್ದೀರಾ, ಇವರಿಗೆ ಅಕೌಂಟ್ ಟು ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ರ? ಯಾಕಂದ್ರೆ 2 ಲಕ್ಷದಕ್ಕಿಂತ ಹೆಚ್ಚಾಗಿ ಕ್ಯಾಶ್ ವ್ಯವಹಾರ ಮಾಡುವಂತಿಲ್ಲ RBI ರೂಲ್ಸ್ ಪ್ರಕಾರ. ಈ ಹಿನ್ನೆಲೆಯಲ್ಲಿ ಇವ್ರಿಗೆ ನೀವು ಯಾವ ರೀತಿಯಾಗಿ ಕೊಟ್ಟಿದ್ರ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಚಾರಣೆಯನ್ನ ಮಾಡಬೇಕಿತ್ತು. ಮತ್ತೆ ದರ್ಶನ್ ಏನಾದ್ರು ಈ ಇನ್ಸಿಡೆಂಟ್ ಬಗ್ಗೆ ಹೇಳಿ ಅವ್ರ ಹತ್ರ ಏನಾದ್ರು ಸಹಾಯವನ್ನ ಕೋರಿದ್ರ ಅನ್ನೋ ಆಯಾಮದಲ್ಲೂ ಕೂಡ ವಿಚಾರಣೆ ನಡೀತಾ ಇರುವಂತದ್ದು. ಇನ್ನು ಕೂಡ ಮೋಹನ್ ರಾಜ್ ಇದ್ರ ಬಗ್ಗೆ ಹೊರಗೆ ಬಂದಿಲ್ಲ. ವಿಚಾರಣೆ ಮುಗಿಸಿ ಹೊರ ಬಂದ್ರೆ ಮತ್ತೊಂದಿಷ್ಟು ಮಾಹಿತಿಗಳು ಗೊತ್ತಾಗುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್. ಮೂವಿ ಬಗ್ಗೆ ಒಂದೊಂದು ಹೇಳ್ತೀನಿ.